ಜೈ ಹಿಂದ್. ನೋಡ್ರಿ, ಹಲವಾರು ಜನ ಎಸ್ ಎಸ್ ಸಿ ಜಿ ಡಿ ಆಲ್ರೆಡಿ ಪ್ರಿಪೇರ್ ಮಾಡ್ತಿದ್ದೀರಾ. ಸೊ ಕೆಲವೊಂದ್ ಜನ ನಂಗೆ ಕಾಲ್ ಮಾಡಿದಾರ. ಸೊ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತಂದು ಹೇಳಿದಾರ. ಸೊ ನನ್ಗೊಂದ್ ಅನ್ಸಿದ್ದು ಏನಂತಂದ ಹೇಳಿದ್ರೆ, ಹಲವಾರು ಜನ ತುಂಬಾ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇದ್ದೀರಾ. ಸೊ ಅದು ಏನೇನ್ ಮಿಸ್ಟೇಕ್ಸ್ ಗಳು ಅಂತ ನಾನು ಹೇಳ್ಕೊಂತ ಹೋಗ್ತೀನಿ. ಅದ್ ಮಾಡಕ್ ಹೋಗ್ಬೇಡ್ರಿ, ಸುಮ್ಮನೆ ವೇಸ್ಟ್ ಅದು. ಹಾ, ಈಗ ನೋಡ್ರಿ, ಫಸ್ಟ್ ಒನ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಇವಾಗ ಯಾವ್ದೋ ಒಂದು ವಿಡಿಯೋಸ್ ಅನ್ನ ನೋಡ್ತೀರಾ ಅಥವಾ ಏನೋ ಒಂದ್ ನೋಡ್ತೀರಾ, ಜಸ್ಟ್ ಟಾಪ್ 100 ಅದಾದ ನಂತರ ನೆಕ್ಸ್ಟ್ ಆಮೇಲೆ ಕೆಲವೊಂದು ವಿಡಿಯೋಸ್ಗಳು ಬರ್ತಾವ. ಯಾವ ತರ ಅಂತಂತ ಹೇಳಿದ್ರೆ, ಒಂದ್ 2-3 ವಿಡಿಯೋ ನೋಡಿದ ತಕ್ಷಣ ಜಾಬ್ ಆಗುತ್ತೆ ಅಂತಂದ ಹೇಳಿ. ಯಾರು ಹೇಳಿದ್ರು ಹಂಗ ಆಗುತ್ತೆ ಅಂತಂದ ಹೇಳಿ? ಹಂಗಾಗಿದ್ರೆ ಎಷ್ಟೋ ಜನ ಜಾಬ್ ಆಗ್ತಿದ್ರು. ಸೊ ನೀವು ಏನ್ ಮಾಡ್ಬೇಕಂತಂದ ಹೇಳಿದ್ರೆ, ಕಂಪ್ಲೀಟ್ ಆಗಿ ಜಿ ಕೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, 1 ವಿಡಿಯೋ 2 ವಿಡಿಯೋ ಅಥವಾ 3 ವಿಡಿಯೋ ನೋಡಿದ್ರೆ ನಿಮ್ಗೆ ಜಾಬ್ ಆಗಂಗಿಲ್ಲ. ತೆಲೆಂಗ್ ತೆಗೆದು ಬಿಡ್ರದ್ನ. ಸೊ 5 ರಿಂದ 6 ತಿಂಗಳು ನಾವೇನಂತ ಹೊಲ್ದಾಗ ಏನಂತಂದ ಹೇಳಿದ್ರೆ, ಬಿತ್ತನೆ ಮಾಡಿ ಕಳೆ ತೆಗ್ದಾಗ ಏನಂತಂದ ಹೇಳಿದ್ರೆ ನಮಗ್ ಫಸಲ್ ಬರುತ್ತ ಅಥವಾ ಫಲ ಬರುತ್ತ, ಬೆಳೆಗಳು ಬರ್ತಾವ, ಕಾಳು ಧಾನ್ಯಗಳು ಹುಡ್ತಾವ. 5-6 ತಿಂಗಳು ಬೇಕು. ಹಂಗಂದ್ರ ನೀವು ಸ್ಟಡಿ ಮಾಡೋದು ಒಂದ್ 2-3 ವಿಡಿಯೋಸ್ ನೋಡಿದ ತಕ್ಷಣ ಏನಪ್ಪಾ ಅಂತಂದ ಹೇಳಿದ್ರೆ ಜಾಬ್ ಆಗತ್ತೆ ಅಂತಂದ ಹೇಳಿ ಯಾವ ಮಗ ಹೇಳಿದ್ ನಿಮ್ಗ? ಸೊ ಕೇಳ್ತಾರೆ, ಸರ್ ಒಂದ್ 10 ವಿಡಿಯೋ ನೋಡಿದ್ರೆ ನಮ್ಗೆ ಜಾಬ್ ಆಗತ್ತೇನ್ರಿ ಅಂತಂದ ಹೇಳಿ. ಅದ್ ಹೆಂಗಾಗತ್ ಜಾಬ್? ಏನ್ ನೀವು ಹುಟ್ಟಿದ ತಕ್ಷಣ ಏನ್ ದೊಡ್ಡವರಾಗ್ಯಾರೇನ? ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು. ಸೊ ಎಷ್ಟೋ ವಿಡಿಯೋಸ್ ಗಳನ್ನ ಅಪ್ಲೋಡ್ ನಾನ್ ಮಾಡ್ತಿದ್ದೀನಿ, ಇನ್ನು ಕೆಲವು ಜನ ಮಾಡ್ತಿರ್ತಾರ. ಸೊ ಇದು ಪಿ ಸಿ ಎಕ್ಸಾಮ್ ಅಲ್ಲ. ಇನ್ನೊಂದ್ಸರಿ ಹೇಳ್ತಾ ಇದೀನಿ ಕೇಳ್ರಿ, ಇದು ಪಿ ಸಿ ಅಥವಾ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಗಳಲ್ಲ. ಒನ್ ಲೈನರ್ ಓದಾಕ. ಸೊ ಇವ್ಯಾವು ಏನಂತಂದ ಹೇಳಿದ್ರೆ ಪಿ ಸಿ ಅಥವಾ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಗಳಲ್ಲ, ಗ್ರೂಪ್ ಸಿ ಎಕ್ಸಾಮ್ಸ್ ಗಳಲ್ಲ. ಸೊ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳು. ಇಲ್ಲಿ ಕೇಳೋ ಕ್ವಶನ್ಸ್ ಗಳೇ ಬೇರೆ ಆಗಿರ್ತಾವ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಕರ್ನಾಟಕದ ಬಗ್ಗೆ ಒಂದ್ ಕ್ವಶನ್ ಕೂಡ ಬರಂಗಿಲ್ಲ ಇದ್ರಾಗ. ಸೊ ಬರೋದೇನಂತಂದ ಹೇಳಿದ್ರೆ ನಾರ್ತ್ ಇಂಡಿಯಾ ಆ ಕಡೆ ಸೈಡ್ ಕ್ವಶನ್ಸ್ ಗಳು ಬರ್ತಾವ. ಸೊ ಹಿಸ್ಟ್ರಿ ಕ್ವಶನ್ಸ್ ಗಳು ಬೇರೆ ಇರ್ತಾವ, ಜಿಯೋಗ್ರಫಿ ಬೇರೆ ಇರ್ತಾವ. ಅದನ್ನ ಬಿಟ್ಬಿಟ್ಟು ಪಿ ಸಿ ವಿಡಿಯೋಸ್ ಗಳನ್ನ, ಪಿ ಸಿ ಲೆವೆಲ್ ಹೇಳೋ ವಿಡಿಯೋಸ್ ಗಳನ್ನ, ಕೆ ಪಿ ಎಸ್ ಸಿ ಲೆವೆಲ್ ಹೇಳೋ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಯೂಸ್ ಇಲ್ಲ. ಜಾಬ್ ಆಗಾರ ಯಾವಾಗ, ನೀವು ಇದು ಮಾಡಾರ ಯಾವಾಗ? ಸೊ ಕರೆಕ್ಟ್ ಆಗಿರೋ ವಿಡಿಯೋಸ್ ಗಳನ್ನ ನೋಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ಪ್ಯಾಟರ್ನ್ ಅಂತಂದ ಐತೆ. ಒಂದು ಪ್ಯಾಟರ್ನ್ ಅಂತಂದ್ ಬರುತ್ತೆ ಎಕ್ಸಾಮ್ಗೆ. ಏನಂತಂದ್ ಹೇಳಿದ್ರೆ ಎಸ್ ಎಸ್ ಸಿ ಎಕ್ಸಾಮ್ಸ್ ಗಳಿಗೆ ಕೆಲವೊಂದು ಪ್ಯಾಟರ್ನ್ ಗಳಿದಾವ. ಸೊ ನೀವೆಲ್ಲರೂ ಏನ್ ಅನ್ಕೊಂಡಿದ್ರಿ ಅಂತಂತ ಹೇಳಿದ್ರೆ, ಇನ್ನೊಂದು ಪಿ ಸಿ ಎಕ್ಸಾಮ್ಸ್ ಗಳಲ್ಲಿ ಯಾವ ತರ ಕ್ವಶನ್ ಪೇಪರ್ ಕೊಡ್ತಾರ, ನಮ್ ಕರ್ನಾಟಕದಲ್ಲಿ ಯಾವ ತರ ಕ್ವಶನ್ ಪೇಪರ್ಸ್ ಗಳನ್ನ ಕೊಡ್ತಾರ, ಆ ತರ ನಾವು ಸೆಂಟರ್ಗೆ ಹೋದ ತಕ್ಷಣ, ಎಕ್ಸಾಮ್ ಸೆಂಟರ್ಗೆ ಹೋದ ತಕ್ಷಣ ನಮ್ಗೊಂದು ಕ್ವಶನ್ ಪೇಪರ್ ಕೊಡ್ತಾರ, ನಾವು ಬರಿಬಹುದು ಅಂತ ಅನ್ಕೊಂಡ್ರಿ. ದೊಡ್ಡ ತಪ್ಪರ್ಲೆ ನೀವು ಮಾಡೋದದ. ಯಾವತ್ತಾದ್ರೂ ಕಂಪ್ಯೂಟರ್ ಯೂಸ್ ಮಾಡ್ಯಾರಿ? ಯಾರು ಯೂಸ್ ಮಾಡಿಲ್ಲ. ಎಲ್ಲ ಏನಂತಂದ ಹೇಳಿದ್ರೆ ಹಳ್ಳಿ ಹುಡುಗರು ಇರ್ತೀರಿ. ಸೊ ನೀವ್ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಬರಿಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಅವಾಗ ಏನಂತಂದ ಹೇಳಿದ್ರೆ ನೀವು ಅಲ್ಲಿ ಹೋದಾಗ ಓಕೆ, ಹಾ, ಓ ಈ ತರ ಇತ್ತಲ್ಲ. ಸೊ ಏನಂತಂದ ಹೇಳಿದ್ರೆ ಈಸಿಯಾಗಿ ಓದ್ತಿರಿ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ಸೊ ಡೈರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಕ್ವಶನ್ ಪೇಪರ್ ನ ತಗೊಂಡು ಪೇಜ್ ಗಳನ್ನ ಒಳಿಸ್ಬಿಟ್ಟು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋದು ಈಸಿ, ಬೇಗ ಆಗತ್ತ. ಅದೇ ಏನಂತಂದ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಬರ್ಯಾಕ್ ಹೋದ್ರಿ ಅಂತಂದ ಹೇಳಿದ್ರೆ ಓದೋದ್ರೊಳಗಡೆನೆ ಟೈಮ್ ಹೋಗಿರತ್ತ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಗಳನ್ನ ಬರೆಯೋಕ್ ಪ್ರಾಕ್ಟೀಸ್ ಮಾಡ್ರಿ. ಈ ತರ ಪೇಪರ್ದೊಳಗೆ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡೋದಲ್ಲ. ಸೊ ಇವನ್ ಮೊಬೈಲ್ ಅಲ್ಲೇ ಆಗಿರ್ಲಿ, ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದನ್ನ ಕೂಡ ಅಟೆಂಡ್ ಆಗ್ರಿ. ಇಲ್ಲ ಬೇರೆಯವ್ರು ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರದ್ದು ಅಟೆಂಡ್ ಆಗ್ರಿ. ಬಟ್ ಆದ್ರೆ ಕಂಪಲ್ಸರಿ ನಂದೇ ಅಟೆಂಡ್ ಆಗ್ರಿ ಅಂತಲ್ಲ. ಸೊ ಬೇರೆಯವರು ಮಾಡ್ತಿರ್ತಾರ ಅಥವಾ ಯಾರೋ ಒಬ್ರು ಮಾಡ್ತಿರ್ತಾರ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ದವ್ರು ಯಾರೋ ಮಾಡ್ತಿರ್ತಾರ. ಸೊ ಆನ್ಲೈನ್ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ರಲ್ಲ. ಸೊ ಎಲ್ರು ಏನಂತಂದ ಹೇಳಿದ್ರೆ ಪೇಪರ್ ಅಲ್ಲಿ ಬರೆಯೋದಲ್ಲ, ಆನ್ಲೈನ್ ಟೆಸ್ಟ್ ಗಳು ಇರ್ತಾವ. ನೀವು ಬೇಕಾದ್ರೆ ನೋಡಿ ಟ್ರೈ ಮಾಡ್ರಿ, ಓದಾಕ್ ಟ್ರೈ ಮಾಡ್ರಿ. ಅದನ್ನ ಕ್ವಶನ್ ಓದಾಕ್ ನಿಮ್ಗೆ ಏನಂತಂದ ಹೇಳಿದ್ರೆ 1 ನಿಮಿಷ ಹಿಡಿಯುತ್ತೆ. ಸೊ ಇರೋದು 60 ನಿಮಿಷ ಇರ್ತಾವ. ಸೊ ಬೇಗ ಓದ್ಬಿಟ್ಟು ಆನ್ಸರ್ಸ್ ಗಳನ್ನ ಬರಿಬೇಕು. ಸೊ ಕೆಲವು ಜನ ಆಲ್ರೆಡಿ ಅಟೆಂಡ್ ಆಗ್ತಿದಾರ. ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವ ತರ ಆಗ್ತಿದೆ ಅಂತಂದ ಹೇಳಿ. ಸ್ಕೋರ್ಗಳು ಕೂಡ ಆಗ್ತಿದಾವ. ಸೊ ಉಳ್ದವ್ರಿಗೆ ಏನಾಗ್ತಿದೆ, ಓಕೆ ಇವಾಗ ನಾನು ಅಟೆಂಡ್ ಕೊಡ್ತಾ ಇದ್ದೀನಪ್ಪ ಟೆಸ್ಟ್ ಗಳನ್ನ, 20 ಟೆಸ್ಟ್ ಗಳನ್ನ ಕೊಡ್ತಾ ಇದ್ದೀರಾ. ಸೊ ಒಂದು ಟೆಸ್ಟ್ಗೆ 20 ರೂಪಾಯಿ ಐತೆ. ಟೋಟಲ್ 20 ಟೆಸ್ಟ್ಗೆ ಏನಂತಂದ ಹೇಳಿದ್ರೆ 400 ರೂಪೀಸ್ ಐತೆ. ಸೊ ಇದು ನಿಮಗೆ ಭಾಳ ಆಗತ್ತೆ. ಜಾಬ್ ಬೇಕಾಗಿಲ್ಲ ನಿಮಗೆ. ಇದನ್ನ ಕೊಟ್ರೆ ಎಲ್ಲಾದ್ರೂ ಸರ್ ಎಲ್ಲಾದ್ರೂ ಫುಲ್ ರಿಚ್ ಆಗಿ ಹೋಗ್ಬೋದು ಅಂತಂದೇಳಿ. ಆ ಕಂಡಕ್ಟ್ ಮಾಡ್ತಿರೋದ್ ಬೇರೆ ಅವರು. ಸೊ ಇಲ್ಲ ನಾನ್ ಮಾಡ್ತಿರೋದ್ ಬೇರೆ. ಸೊ ಎಲ್ರಿಗೂ ಯೂಸ್ ಆಗ್ಲಿ ಅಂತಂದ ಹೇಳಿ. ನಿಮಗ್ ಜಾಬ್ ಬೇಕು, ಫಸ್ಟ್ ಟೈಮ್ ಏನಂತಂದ ಹೇಳಿದ್ರೆ ಕನ್ನಡದಾಗ ಐತೆ. ಅಪಾರ್ಚುನಿಟಿ ಏನಂತಂದ ಹೇಳಿದ್ರೆ ಫಸ್ಟ್ ಟೈಮ್ ಕನ್ನಡದಾಗ ಐತ. ಸೊ ಜಾಸ್ತಿ ಜನ ಏನಂತಂದ ಹೇಳಿದ್ರೆ ಸೀರಿಯಸ್ ಆಗಿ ಇರಂಗಿಲ್ಲ. ಕನ್ನಡದಾಗ ಐತ್ ಬಿಡ, ಬರ್ಯಾಕ್ ಬರೈತೆ ಅಂತ ಹೇಳಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರು. ಯಾರು ಸೀರಿಯಸ್ ಆಗಿ ಓದಾಕತ್ತೀರಿ, ಸೊ ಯಾರ್ ಮನ್ಯಾಗ ನಿಮ್ ಮನ್ಯಾಗ ಏನಂತಂದ ಹೇಳಿದ್ರೆ ಬೈದ್ ಇಟ್ಟಿರ್ತಾರ, ನೀ ಎದಕ್ ಇದು ಬರ್ತಿ ಅಂತಂದ ಹೇಳ್ಬಿಟ್ಟು. ಸೊ ಈ ಕಡೆ ಜಾಬ್ ಇಲ್ಲ, ಏನಿಲ್ಲ, ಕೆಲಸ ಮಾಡಂಗಿಲ್ಲ, ಬರೀ ಮನ್ಯಾಗ ಏನಂತಂದ ಹೇಳಿದ್ರೆ ತಿಂದು ಬಿದ್ದಿದ್ದಿ. ಸೊ ನಿನ್ ಬದ್ಲಾಗ ಏನಂತಂದ ಹೇಳಿದ್ರೆ ಒಂದ್ ಎಮ್ಮಿ ಅಥವಾ ಆಕಳ ಸಾಕಿದ್ರೆ ಅದ್ ನಮ್ಗೆ ಏನಂತಂದ್ರೆ ಉಪಯೋಗ ಆಗುತ್ತೆ. ಆ ಲೆವೆಲ್ ಬೈಸ್ಕೊಂಡಾರ ಏನಂತಂದ ಹೇಳಿದ್ರೆ ಅದೇ ಇದ್ರೊಳಗೆ ಕೆಲವು ಜನ ಸೀರಿಯಸ್ ಆಗಿ ಸ್ಟಡಿ ಮಾಡಕತ್ತಾರೆ.
ಕಂಪಲ್ಸರಿ ಏನಂತಂದ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ರಿ. ಓಕೆ, ಇನ್ನೊಂದಪ್ಪ, ಸೊ ನಾನು ಆನ್ಲೈನ್ ಟೆಸ್ಟ್ ಗಳನ್ನ ಯಾರ್ಯಾರು ಅಟೆಂಡ್ ಆಗ್ತಿದಾರಲ್ಲ ಅವ್ರಿಗೆ ಏನಂತಂದ ಹೇಳಿದ್ರೆ ಲೈವ್ ಕ್ಲಾಸ್ ಹೇಳಕತ್ತ. ನನಗೆ ಎಲ್ಲರನ್ನು ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ, ಯೂಟ್ಯೂಬ್ ಅಲ್ಲಿ ನನಗೆ ಲೈವ್ ಬರಕ್ ಆಗಂಗಿಲ್ಲ, ಟೈಮ್ ಇರಂಗಿಲ್ಲ. ಸೊ ಅವ್ರಿಗೆ ಲೈವ್ ಕ್ಲಾಸ್ ಗಳನ್ನ ಅಟೆಂಡ್ ಆಗ್ತೀವಿ. ಸೊ ನೀವು ಆಲ್ರೆಡಿ ಲೈವ್ ಕ್ಲಾಸ್ ಗಳನ್ನ ಎಷ್ಟೋ ಜನ ನೋಡಿರ್ತೀರಿ, ಅದ್ರೊಳಗೆ ಎಷ್ಟು ಜನ ಮಿಸ್ ಮಾಡ್ಕೊಂತೀರಿ? ಸೊ ಪ್ರತಿಯೊಂದನ್ನ ಏನಂತಂದ ಹೇಳಿದ್ರೆ ಕ್ವಶನ್ ಟು ಕ್ವಶನ್ ಹೆಂಗ್ ಬಿಡಿಸ್ಬೇಕು ಅಂತ ಹೇಳ್ಕೊಡ್ತಿದ್ದೀನಿ, ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತಿದ್ದೀನಿ. ಪ್ರತಿಯೊಂದನು ನೀವು ಅವರಾಗೆ ಸಾಲ್ವ್ ಮಾಡೋವರೆಗೂ ಬಿಡಂಗಿಲ್ಲ. ಆ ಲೆವೆಲ್ಗೆ ಏನಂತಂದ ಹೇಳಿದ್ರೆ ಡೈಲಿ 2 ಅವರ್. ಸೊ ಸ್ಯಾಟರ್ಡೆ ಸಂಡೇ ಯಾವಾಗ ಫ್ರೀ ಇರುತ್ತೋ ಅವಾಗೆಲ್ಲ ಏನಂತಂದ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಗಳನ್ನ ತಗೊಂಡು ಯಾವ ತರ ಬಿಡಿಸ್ಬೇಕು ಅಂತ ಹೇಳ್ಕೊಡ್ತಾ ಐತೆ. ಸೊ ಅಟೆಂಡ್ ಆಗ್ರಿ. ಏನ್ 400 ರುಪೀಸ್ ಏನ್ ಜಾಸ್ತಿ ಆಗಂಗಿಲ್ಲ ನಿಮಗ. ಸೊ 400 ರುಪೀಸ್ ಏನಕ್ಕಂತಂದ ಹೇಳಿದ್ರೆ ಅದನ್ನ ಟೆಸ್ಟ್ ಬರೆಯಕ, ಆನ್ಲೈನ್ ಟೆಸ್ಟ್ ಯಾರು ಬರಿತಿರ್ತೀರಿ ಅವ್ರು ಸೀರಿಯಸ್ ಆಗಿ ಸ್ಟಡಿ ಮಾಡ್ತಿರ್ತೀರಿ. ಸೊ ಅವ್ರಿಗಷ್ಟ ನಾನು ಹೇಳ್ಕೊಡೋದು. ಸೊ ಉಳಿದವ್ರಿಗೆ ಹೇಳ್ಕೊಡ್ತೀನಿ, ಇಲ್ಲ ಅಂತಲ್ಲ, ವಿಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ಬಟ್ ಆದ್ರೆ ಏನ್ ಯೂಸ್ ಹೇಳು? ಏನ್ ಯೂಸ್ ಆಗತ್ತೆ ಹೇಳ್ರಿ? ಸೊ ವಿಡಿಯೋಸ್ಗಳನ್ನ ನೋಡ್ತೀರಿ, ಇಲ್ಲ ಅಂತಲ್ಲ. ಅದಾದ ನಂತರ ನೆಕ್ಸ್ಟ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗಂಗಿಲ್ಲ. ಒಂದೊಂದು ಲೈವ್ ಕ್ಲಾಸ್ ಅಲ್ಲಿ ಕೂತ್ಕೊಂಡ್ರೆ ಡೈರೆಕ್ಟ್ ಆಗಿ ಅರ್ಥ ಆಗತ್ತ. ಕೆಲವು ಜನ, ನನ್ಗೆ ಎಲ್ಲಾ ಜನನು ಬೇಡ, ಜಸ್ಟ್ ಒಂದ್ 200-300 ಜನ ಆದ್ರೂ ಪರವಾಗಿಲ್ಲ, ಎಲ್ರಿಗೂ ಕರೆಕ್ಟ್ ಆಗಿ ಹೇಳ್ಬಹುದು. ಸೊ ಅದ್ರಲ್ಲಿ ಏನಂತಂದ ಹೇಳಿದ್ರೆ ಕೆಲವು ಜನ ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಿರ್ತೀರಿ, ನಿಮ್ದೇನಪ್ಪಾ ಅಂತಂದ ಹೇಳಿದ್ರೆ ಸ್ಟಡಿ ಇದು ಮಿಸ್ ಆಗ್ಬಾರ್ದು. ಫಸ್ಟ್ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಎಲ್ಲಾ ವಿಡಿಯೋಸ್ಗಳನ್ನ ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ 150 ಮೇಲೆ ವಿಡಿಯೋಸ್ಗಳನ್ನ ಮಾಡಿ ಹಾಕಿದೀನಿ, ಇನ್ನೂ ಮಾಡಿ ಹಾಕ್ತಾ ಇದೀನಿ. ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡ್ರಿ. ಕಾಲ್ ಮಾಡ್ತೀರಾ ಸರ್, 2-3 ವಿಡಿಯೋಸ್ ನೋಡಿದ್ರೆ ಆಗ್ತೈತಿ ಏನ್ರಿ ಅಂತಂದ ಹೇಳಿ, ಎಲ್ಲಾನು ಹಂಗೆ ಇದಾರ. ಅದಾದ ನಂತರ ಇದ್ಯಾವ್ದು ಸೆಕೆಂಡ್ ಒನ್, PC ಎಕ್ಸಾಮ್ಸ್, PSI ಎಕ್ಸಾಮ್ ಅಥವಾ KPS ಎಕ್ಸಾಮ್ಸ್ ಗಳೆಲ್ಲ ಇವು ಬೇರೆ, SSC ಡಿಪಾರ್ಟ್ಮೆಂಟ್. ನಿಮ್ಗೆ GK ಕ್ವಶನ್ಸ್ ಆಗಿರ್ಬೋದು, ಯಾವುದು ಆತರ ಕೇಳಂಗಿಲ್ಲ, ಡಿಫ್ರೆಂಟ್ ಆಗಿರ್ತಾವ. ಇಲ್ಲಿ ಕ್ವಶನ್ ಪೇಪರ್ಸ್ ಗಳನ್ನ ತೆಗೆದು ನೋಡ್ರಿ ಜರ, ಸುಮ್ನೆ ಏನೇನೋ ಸ್ಟಡಿ ಮಾಡ್ಕೋತ ಹೋಗ್ಬೇಡ್ರಿ. ಸೊ ಥರ್ಡ್ ಒನ್ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಗಳನ್ನ ಬರೀರಿ. ಯಾಕಂತಂದ ಹೇಳಿದ್ರೆ ನಿಮಗ್ ಬರೆದು ರೂಢಿ ಆಗ್ಬೇಕು. ಸೊ ಸಡನ್ ಆಗಿ ಕಂಪ್ಯೂಟರ್ ಮುಂದ್ ಕುತ್ಕೊಂತು ಅಂತಂದ ಹೇಳಿದ್ರೆ ಸೊ ಕ್ವಶನ್ ಓದಾಕ್ ಹೋಗ್ಬಿಟ್ಟು ತಲೆ ನುಸೋದಾಗಿರ್ಬೋದು, ಅಥವಾ ಅಲ್ಲಿ ಅರ್ಥನ ಆಗದೆ ಇರ್ಬೋದು. ಕ್ವಶನ್ ಓದಕ್ಕೆ ಟೈಮ್ ತಗೊಂತೀರಿ ಜಾಸ್ತಿ, ಆ ತರ ಆಗ್ಬೋದು. ಕ್ವಶನ್ ಓದಿ 30 ಸೆಕೆಂಡ್ ಕ್ವಶನ್ ಓದಿ 30 ಸೆಕೆಂಡ್ ದಾಗ ಏನಂತಂದ ಹೇಳಿದ್ರೆ ಆನ್ಸರ್ ಬರಿಬೇಕು. ಸೊ ಅವಾಗ ಏನಂತಂದ ಹೇಳಿದ್ರೆ ಒಂದ್ 50-60 ಆದ್ರೂ ಕರೆಕ್ಟ್ ಆಗಿ ಟಚ್ ಮಾಡ್ತೀರಿ. ಬಟ್ ಅದ್ರ 100 ಮಾಡ್ಬೇಕು ನಾವು 60 ನಿಮಿಷನಾಗ. ಅದೆಲ್ಲ ಆಗುತ್ತ, ಪ್ರಾಕ್ಟೀಸ್ ಆಗ್ಬೇಕು. ಡೈರೆಕ್ಟ್ ಹೋಗಿ ಎಕ್ಸಾಮ್ ಬರ್ಯಾಕ್ ಕೂತ್ರೆ ಹೆಂಗ್ ಪ್ರಾಕ್ಟೀಸ್ ಆಗತ್ತದ? ಪ್ರಾಕ್ಟೀಸ್ ಮಾಡಿದ್ರನೆ. ಇವಾಗ ಹೇಳ್ತಾ ಇದೀನಿ, ಫಸ್ಟ್ ಟೈಮ್ ಎಕ್ಸಾಮ್ ಅನ್ನ ಕರೆದಿದ್ದಾನ. ಕಂಪಲ್ಸರಿ ಏನಂತಂದ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ ಅನ್ನ ತಗೊಳ್ರಿ. ಸೊ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಅದಕ್ಕಿನ್ನು ಬೆಟರ್ ಏನಂತಂದ ಹೇಳಿದ್ರೆ ಲೈವ್ ಕ್ಲಾಸ್ ಅಟೆಂಡ್ ಆಗ್ರೋ. ನೀವು ಆಲ್ರೆಡಿ ಒಂದ್ 3-4 ಲೈವ್ ಕ್ಲಾಸ್ ನಾನು ಹಾಕಿದೀನಿ, ಯಾವ ತರ ಬಿಡಿಸ್ತಾ ಇದೀನಿ ಅಂತ ನಿಮ್ಗೆ ಗೊತ್ತು. ಸೊ 2 ಅವರ್ ಗಂಟ್ಲೆ, 2 ಅವರ್ ಏನಂತಂದ ಹೇಳಿದ್ರೆ ಒಂದೊಂದನೇ ಏನಂತಂದ ಹೇಳಿದ್ರೆ ಅರ್ಥ ಮಾಡಿಸಿ ಈ ತರ ಬಿಡಿಸ್ಬೇಕು ಅಂತ ಹೇಳ್ಕೊಡ್ತಾ ಇದೀನಿ. ಅದನ್ನ ಯಾಕೆ ಮಿಸ್ ಮಾಡ್ಕೊಳಕತ್ತೀರಿ? ಸೊ ಅಟೆಂಡ್ ಆಗ್ರಿ. ಸೊ ಎಲ್ರು ಸರ್ ಎಲ್ರಿಗೂ ಬರ್ಲ್ರಿ, ಎಲ್ರಿಗೂ ಏನಂತಂದ್ರೆ ಲೈವ್ ತಗೊಳ್ರಿ ಅಂತಂದ ಹೇಳಿದ್ರ ನಾನ್ ಅಷ್ಟೊಂದೆಲ್ಲ ಆ ಏನಂತ ಹೇಳ್ತೀವಿ, ದೊಡ್ಡವನು ಅಲ್ಲ, ಅದಾದಂದ್ರೆ ರಿಚ್ಚು ಇಲ್ಲಪ್ಪ. ಸೊ ಆ ತರ ಸಾಫ್ಟ್ವೇರ್ ಗಳನ್ನ ತಗೊಂಡ್ಬಿಟ್ಟು ಆ ತರ ಮಾಡಕ್ ನನ್ಗೆ ಆಗಂಗಿಲ್ಲ. ಸೊ ನನ್ ಕಡೆ ಏನೋ ಗೂಗಲ್ ಮೀಟ್ ಅಲ್ಲಿ ನನ್ಗೆ ಫ್ರೀ ಇರುತ್ತೆ, ಅಲ್ಲಿ ಮಾಡ್ಕೋಬಹುದು. ಸೊ ಎಲ್ರಿಗೂ ಅಟೆಂಡ್ ಆಗಕ್ಕೈತಂತಂದ ಹೇಳಿದ್ರೆ ತುಂಬಾ ಜನ ಏನ್ ಮಾಡ್ತಾರ, ಪ್ರಾಬ್ಲಮ್ಸ್ ಗಳನ್ನ ಮಾಡ್ತಾರ. ಈಗ ನಾವು ಇಷ್ಟು ಫ್ರೀ ಆಗಿ ಮಾಡ್ತಿದೀನಿ ಅಂತಂದ ಹೇಳಿದ್ರೆ ಎಷ್ಟೋ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗಿದಾವ ಆಲ್ರೆಡಿ. ಹಾ, ಸೊ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಡ್ರಿ. ಸೋರ್ಸ್ ಗಳನ್ನ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಬೇಕು. ಸೊ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಕೇಳಿರೋ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಗಳನ್ನ ಹಾಕಿ, ಕಮೆಂಟ್ ಹಾಕಿ, ಏನ್ ತಪ್ಪಿಲ್ಲ. ಅದಾದ ನಂತರ ನೆಕ್ಸ್ಟ್ ಆನ್ಲೈನ್ ಟೆಸ್ಟ್ ಗಳನ್ನ ತಗೊಳ್ರಿ. ಸೊ ಲೈವ್ ಕ್ಲಾಸ್ ಗಳನ್ನ ಅಟೆಂಡ್ ಆಗ್ರಿ. ಇಷ್ಟೆಲ್ಲ ಆದ ನಂತರ ನಿಮ್ ಸ್ಕೋರ್ ಆಗ್ಲಿಲ್ಲ ಅಂದ್ರೆ ಬಿಡಾಕ್ ಹೋಗ್ಬೇಡ್ರಿ, ಆರಾಮಾಗಿ ಸ್ಕೋರ್ ಆಗತ್ತೆ. ಎಷ್ಟೋ ಜನ ಏನಂತಂದ ಹೇಳಿದ್ರೆ ಇವಾಗ ತಗೊಂತ ಇದಾರೆ, ಅವ್ರ ಸ್ಕೋರ್ ಗಳನ್ನ ನೋಡ್ರಿ. ಸೊ ಒಬ್ಬೊಬ್ರು ಏನಂತಂದ ಹೇಳಿದ್ರೆ ಏನು ಅರ್ಥ ಆಗಿರಲ್ಲ, ಅವ್ರು ಕೂಡ ಏನಂತಂದ ಹೇಳಿದ್ರೆ ಹೇಳಿರೋ ಟಾಪಿಕ್ಸ್ ಗಳಲ್ಲಿ ಏನ್ ಹೇಳಿರ್ತಾನಲ್ಲ ಆ ಟಾಪಿಕ್ಸ್ ಗಳನ್ನ ಅವ್ರು ತಪ್ಪದೆ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಆಗ್ತಿದ್ದಾರೆ. ಉಳ್ದವ್ರಿಗೆ ಏನಾಗ್ತಿದೆ, ನಿಮ್ಗೇನ್ ಜಾಬ್ ಬೇಡ. ಸೊ ನೆಕ್ಸ್ಟ್ ಟೈಮ್ ಬರಿತೀನ್ರಿ ಅಂತಂದ ಹೇಳಿದ್ರೆ ಕಾಂಪಿಟೇಷನ್ ಜಾಸ್ತಿ ಆಗತ್ತ. ಎಲ್ಲ ಕನ್ನಡದಾಗ ಇರತ್ತ, ಕಾಂಪಿಟೇಷನ್ ಜಾಸ್ತಿ ಆಗತ್ತ. ಇದನ್ನ ನೆನ್ಪಿಟ್ಕೊಡ್ರಿ. ಸೊ ನಿಮ್ಗೆ ಯಾರಿಗಾದ್ರೂ ಆನ್ಲೈನ್ ಟೆಸ್ಟ್ ಬೇಕು ಅಂತಂದ ಹೇಳಿದ್ರೆ ಇಲ್ಲಿ ಕೆಳಗಡೆ ನಂಬರ್ ಇರುತ್ತಾ, ಈ ನಂಬರ್ಗೆ ಏನಂತಂದ ಹೇಳಿದ್ರೆ ಮೆಸೇಜ್ ಹಾಕ್ರಿ, ಡೀಟೇಲ್ಸ್ ಕಳ್ಸಿರ್ತೀನಿ. ಸೊ ಇಷ್ಟ ಇದ್ದವ್ರು ಮಾತ್ರ ಅಟೆಂಡ್ ಆಗ್ರಿ, ಉಳ್ದವ್ರು ಯಾರು ಅಟೆಂಡ್ ಆಗಕ್ ಹೋಗ್ಬೇಡ್ರಿ. ಯಾರಿಗೆ ಇಷ್ಟ ಇರುತ್ತಾ ಅವ್ರು ಮಾತ್ರ ಅಟೆಂಡ್ ಆಗ್ರಿ, ಉಳ್ದವ್ರಿಗೆ ಯಾರಿಗೂ ಫೋರ್ಸ್ ಇಲ್ಲ. ಸೊ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಲೈವ್ ಕ್ಲಾಸ್ ಅಲ್ಲಿ, ಆಮೇಲೆ ನೆಕ್ಸ್ಟ್ ನಾರ್ಮಲ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.